ಇನ್ನು 2019 ಫಲಿತಾಂಶ ಅಂದರೆ ಇವತ್ತೇನು ನಡೆಯುತ್ತೆ ನೋಡಿ. ಇವತ್ತು 89 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಲ್ವಾ. ನಾನು ಎಷ್ಟು ಅಂತ ಹೇಳಿದೆ, ಎನ್ ಡಿ ಎ ಮೈತ್ರಿಕೂಟ 61 ಕಳೆದ ಬಾರಿ ಗಳಿಸಿತ್ತು, ಅದರಲ್ಲಿ ಬಿ ಜೆ ಪಿ 52 ಇತ್ತು, ಇತರರು ಮೈತ್ರಿ 9, ಯು ಪಿ ಎ ಮೈತ್ರಿಕೂಟ 24, ಅದರಲ್ಲಿ ಕಾಂಗ್ರೆಸ್ 18. ಈಗ ಇವತ್ತು ಯಾವೆಲ್ಲ ರಾಜ್ಯಗಳಿಗೆ ಚುನಾವಣೆ ನಡೆಯಿತು, ಯಾವೆಲ್ಲ ರಾಜ್ಯದ ಎಷ್ಟು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು, ಕಳೆದ ಬಾರಿ 2019ರಲ್ಲಿ ಇದೇ ಪ್ಲೇಸಲ್ಲಿ ಯಾರು ಬಂದಿದ್ದರು ನೋಡಿ. ರಾಜಸ್ಥಾನದಲ್ಲಿ ಈ ಬಾರಿ ಇವತ್ತು 19 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಇವತ್ತು 19 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಈ 19 ಸ್ಥಾನಗಳನ್ನು 2019ರಲ್ಲಿ ಬಿ ಜೆ ಪಿ ಗೆದ್ದುಕೊಂಡಿತ್ತು. ಇಂಡಿಯಾ ಮೈತ್ರಿಕೂಟಕ್ಕೆ ಒಂದೇ ಒಂದು ಸ್ಥಾನ, ಇತರರಿಗೆ ಒಂದೇ ಒಂದು ಸ್ಥಾನ ಸಿಕ್ಕಿರಲಿಲ್ಲ 89ರಲ್ಲಿ. ಇವತ್ತೇನು ನಡೆದಿತ್ತು, ಇವತ್ತೇನು ಚುನಾವಣೆ ನಡೆಯಿತು. ಕಳೆದ ಬಾರಿ ಇವತ್ತು 13 ಕ್ಷೇತ್ರಕ್ಕೆ ಚುನಾವಣೆ ನಡೆಯಿತು. ಕಳೆದ ಬಾರಿ ಇದೇ 13 ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆದ್ದಿತ್ತು. ನಂಬರ್ 2 ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಇವತ್ತು 8 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. 8 ಕ್ಷೇತ್ರಗಳಿಗೆ ಬಿ ಜೆ ಪಿ 8 ಕ್ಷೇತ್ರಗಳ ಪೈಕಿ 7 ಗೆದ್ದುಕೊಂಡಿದೆ 89ರಲ್ಲಿ. ಇದು ಒಟ್ಟು 89 ಕ್ಷೇತ್ರ. ಕಾಂಗ್ರೆಸ್ ಅಥವಾ ಇಂಡಿ ಮೈತ್ರಿಕೂಟ 1 ಕ್ಷೇತ್ರ, ಈ ಥರರು ಯಾವುದೂ ಇಲ್ಲ. ಇನ್ನು ಮಹಾರಾಷ್ಟ್ರ ಇವತ್ತು 8 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಈ 8 ಕ್ಷೇತ್ರದಲ್ಲಿ ಕಳೆದ ಬಾರಿ 7 ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆದ್ದಿತ್ತು, ಇಂಡಿ ಮೈತ್ರಿಕೂಟ 1ರಲ್ಲಿ ಗೆದ್ದಿತ್ತು. ಮಧ್ಯಪ್ರದೇಶದಲ್ಲಿ ಇವತ್ತು 6 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಇದೇ 6 ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿ ಜೆ ಪಿ 6 ಗೆದ್ದುಕೊಂಡಿತ್ತು, ಈ ಥರರು ಯಾವುದೂ ಇಲ್ಲ. ಅಸ್ಸಾಂನಲ್ಲಿ ಇವತ್ತು 5 ಕ್ಷೇತ್ರಕ್ಕೆ ಚುನಾವಣೆ ನಡೆಯಿತು. 5 ಕ್ಷೇತ್ರದಲ್ಲಿ ಕಳೆದ ಬಾರಿ ಯಾರೇ ಅಷ್ಟೆಷ್ಟು ಗೆದ್ದಿದ್ರು, ಬಿ ಜೆ ಪಿ 2, ಇಂಡಿ ಮೈತ್ರಿಕೂಟ 1, ಇತರರು 2 ಕ್ಷೇತ್ರವನ್ನು ಗೆದ್ದಿದ್ರು. ಇವತ್ತು ಬಿಹಾರದಲ್ಲೂ ಕೂಡ ಚುನಾವಣೆ ನಡೆಯಿತು 5 ಕ್ಷೇತ್ರಗಳಿಗೆ. ಕಳೆದ ಬಾರಿ ಇದೇ 5 ಕ್ಷೇತ್ರದಲ್ಲಿ 4ರಲ್ಲಿ ಬಿ ಜೆ ಪಿ, 1ರಲ್ಲಿ ಇಂಡಿ ಮೈತ್ರಿಕೂಟ ಗೆದ್ದು ಬಂದಿತ್ತು. ಇವತ್ತು ಪಶ್ಚಿಮ ಬಂಗಾಳದ 3 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಕಳೆದ ಬಾರಿ 2019ರಲ್ಲಿ ಇವತ್ತು ನಡೆದ 3 ಕ್ಷೇತ್ರದಲ್ಲಿ 3 ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು. ಇವತ್ತು ಛತ್ತೀಸ್ಗಢದ 3 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. 3ಕ್ಕೆ 3 ಬಿ ಜೆ ಪಿ ಕಳೆದ ಬಾರಿ ಗೆದ್ದುಕೊಂಡಿತ್ತು. ಈ ಬಾರಿ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಮಣಿಪುರದ 1 ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ನಡೆದಿದೆ. ಕಳೆದ ಬಾರಿ ಇಲ್ಲಿ ಏನಾಗಿತ್ತು, ಆ 1 ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು. ತ್ರಿಪುರಾದಲ್ಲಿ ಇವತ್ತು 1 ಕ್ಷೇತ್ರಕ್ಕೆ ಚುನಾವಣೆ ನಡೆದಿದೆ. ಕಳೆದ ಬಾರಿ ಇದೇ ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು. ಜಮ್ಮು ಕಾಶ್ಮೀರದ 1 ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ನಡೆದಿದೆ. ಕಳೆದ ಬಾರಿ ಜಮ್ಮು ಕಾಶ್ಮೀರದ ಈ ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು. ಸೊ 89 ಕ್ಷೇತ್ರಗಳ ಪೈಕಿ 61 ಎನ್ ಡಿ ಎ ಮೈತ್ರಿಕೂಟ ಗೆದ್ದುಕೊಂಡಿತ್ತು. ಅದರಲ್ಲಿ 61ರಲ್ಲಿ 52, 89 ಕ್ಷೇತ್ರದ ಪೈಕಿ ಕಳೆದ ಬಾರಿ 52ರಲ್ಲಿ ಬಿ ಜೆ ಪಿ, 9ರಲ್ಲಿ ಮೈತ್ರಿಕೂಟ, ಯು ಪಿ ಎಲ್ಲಿ 24 ಗೆದ್ದುಕೊಂಡಿದ್ರು, 18 ಕಾಂಗ್ರೆಸ್, 6 ಮೈತ್ರಿಕೂಟ. ಅರ್ಥ ಆಯ್ತಲ್ಲ. ಕಳೆದ ಬಾರಿ ಈ ಚುನಾವಣೆಯನ್ನು ನಡೆದಿತ್ತು. ಅದೇ ಲೆಕ್ಕದಲ್ಲಿ ಮೊನ್ನೆ 102 ನಡೀತಲ್ಲ, 102, ಆ 102ರಲ್ಲಿ 51 ಕ್ಷೇತ್ರಗಳನ್ನು ಎನ್ ಡಿ ಎ ಮತ್ತು 51 ಕ್ಷೇತ್ರಗಳನ್ನು ವಿರೋಧ ಪಕ್ಷಗಳು ಅಥವಾ ಯು ಪಿ ಎ ಮೈತ್ರಿಕೂಟ ಗೆದ್ದುಕೊಂಡಿದ್ದು ಕಳೆದ ಬಾರಿ. ಇವತ್ತು 61-24. ಇನ್ನು ಲೋಕಸಮರ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ರಾಜ್ಯದಲ್ಲಿ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಭರ್ಜರಿಯಾಗಿ ನಡೀತಾ ಇದೆ. ಯಾವೆಲ್ಲ ಸೆಲೆಬ್ರಿಟಿಗಳು ವೋಟ್ ಮಾಡಿದ್ರು ಬನ್ನಿ ನೋಡೋಣ. ಇಂದು ಸಾಲು ಸಾಲು ಗಣ್ಯರು, ನಟರು ಹಾಗೂ ಮಠಾಧೀಶರು ಮತದಾನ ಮಾಡುವಂತೆ ಕರೆ ನೀಡಿದ್ದಾರೆ. ಎಲ್ರಿಗೂ ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ. ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂಥ ವಯಸ್ಸಾದವರು ಕ್ಯೂದಲ್ಲಿ ಭಾಳ ಜನ ಇರ್ತಾರೆ. ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೋತೀನಿ, ಕೈ ಮುಗಿದು. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಪ್ರತಿ ಒಂದು ವೋಟ್ ಕೌಂಟ್ ಆಗುತ್ತೆ. ಇದು ಮತದಾನ ಅಲ್ಲ, ಮತ ಹಕ್ಕು. ಇದನ್ನ ದಾನ ಮಾಡಬೇಡಿ, ಮತನ ಇದನ್ನ ಹಕ್ಕನ್ನ ಚಲಾಯಿಸ್ಬೇಕು. ನೀವು ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ನಿಮ್ಮ ಇಷ್ಟಪಟ್ಟಂಗೆ ಹಾಕಿ. ನನ್ನ ಹಕ್ಕು ಆ್ಯಂಡ್ ಆ್ಯಸ್ ಎ ಸಿಟಿಸನ್ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ. ಅದು 1 ಅವರ್ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ಅವರ್ 2 ಅವರ್ ಆದರೂ ಕೂಡ ಕ್ಯೂವಲ್ಲಿ ನಿಂತು ನನ್ನ ಹಕ್ಕನ್ನು ಚಲಾಯಿಸಬೇಕು. ಸೊ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ಯಾರ್ಯಾರು ಮನೇಲಿದ್ದೀರಾ ದಯವಿಟ್ಟು ತಾವೆಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ. ಯಾರು ನಿಮ್ಗೆ ಇಷ್ಟ, ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೋ, ಯಾರು ನಿಮ್ಗೆ ಒಳ್ಳೆಯವರು ಅನಿಸ್ತಾರೋ ಅವ್ರಿಗೆ ಬಂದು ವೋಟನ್ನು ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Hi guys, I have voted. I have voted for change. I have voted against hate.
I voted for a representative whom I believe will be my voice in the parliament. Please go and vote and make the change. Love you all. ಆ್ಯಕ್ಚುಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಜನ ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಸತಿ 100% ವೋಟಿಂಗ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಎದ್ದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಮುಂದೆ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇತ್ತು. ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋದೆ, ವೋಟ್ ಮಾಡಿ ಬಂದೆ. ಮತದಾನ ಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದ್ದು, ನೀವು ಮತದಾನ ಮಾಡಿ ನಿಮ್ಮ ಹಕ್ಕು ಚಲಾಯಿಸಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.